ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆ ನಡೀತಾ ಇದೆ. ಆಯ್ತಾ, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿರುವಂತಹ ರಣರೋಚಕ ವಿಡಿಯೋ ಲಭ್ಯ ಆಗಿದೆ. ಹಾಗಾದ್ರೆ ಕಿಡ್ನಾಪ್ ಮಾಡಿದ್ದು ಹೇಗೆ? ಮತ್ತೆರಡು ಸ್ಫೋಟಕ ವಿಡಿಯೋ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. ಕಿಡ್ನಾಪ್ ಪ್ಲಾನ್ ಅನ್ನ ಮಾಡಿದಂತಹ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ವಿಸ್ತಾರದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ಮತ್ತೆರಡು ವಿಡಿಯೋವನ್ನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಯಾವ ರೀತಿ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದ್ರು ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿ ನಿಮ್ಗಾಗಿ ವಿಸ್ತಾರದಲ್ಲಿ. ರೇಣುಕಾಸ್ವಾಮಿಗಾಗಿ ರಣ ಹದ್ದಿನಂತೆ ಹೊಂಚನ್ನ ಹಾಕಿದ್ರು ರಘು ಅಂಡ್ ಗ್ಯಾಂಗ್. ರೇಣುಕಾಸ್ವಾಮಿ ಮನೆ ಬಿಡ್ತಾ ಇದ್ದಂತೆ ಫಾಲೋ ಮಾಡಿದ್ದಾರೆ ಈ ಕಿಡ್ನಾಪರ್ಸ್. ಜೂನ್ 8ರ ಬೆಳಿಗ್ಗೆ 9:30ಕ್ಕೆ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿದ್ದಾರೆ ಹಂತಕರು. ತುರುವನೂರು ರಸ್ತೆಯಿಂದ ರೇಣುಕಾಸ್ವಾಮಿಯ ಬೆನ್ನು ಬಿದ್ದಿತ್ತು ಈ ರಘು ಅಂಡ್ ಟೀಮ್. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಂತ ರೇಣುಕಾಸ್ವಾಮಿಯನ್ನ ಈ ಕಿಡ್ನಾಪ್ ಗ್ಯಾಂಗ್ ಏನಿದೆ ಅದು ಫಾಲೋ ಮಾಡ್ಕೊಂಡು ಬಂದಿದೆ. ತುರುವನೂರು ರಸ್ತೆಯ ಮೂಲಕ ಜೆಸಿಆರ್ ಬಡಾವಣೆಗೆ ರೇಣುಕಾಸ್ವಾಮಿ ಬಂದಿರ್ತಾರೆ. ರೇಣುಕಾಸ್ವಾಮಿ ಹಿಂದೆ ಅದೇ ರಸ್ತೆಯಲ್ಲಿ ಆಟೋದಲ್ಲಿ ಬೆನ್ನು ಬಿದ್ದಿತ್ತು ಗ್ಯಾಂಗ್. ಜೂನ್ 8ರ ಬೆಳಿಗ್ಗೆ 9:40ಕ್ಕೆ ಜೆಸಿಆರ್ ಬಡಾವಣೆಯಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಅವರು ಫಾಲೋ ಮಾಡ್ತಾ ಇರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ನಂತರ ಗಾಯತ್ರಿ ಸರ್ಕಲ್ ಬಳಿ 9:41ಕ್ಕೆ ಹೊರಟಿರುವಂತಹ ದೃಶ್ಯವೂ ಸರಿಯಾಗಿದೆ. 9:48ಕ್ಕೆ ಆಟೋವನ್ನ ಅಡ್ಡ ಹಾಕುವಂತ ದೃಶ್ಯವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಈ ರೀತಿ ಕಿಡ್ನಾಪರ್ಸ್ ಯಾವ ರೀತಿ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿದ್ರು ಅನ್ನುವಂತಹ ದೃಶ್ಯ ಈಗ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಈಗಾಗಲೇ ಹೇಳಿದ್ವಿ, ತಿರುವನೂರು ರಸ್ತೆಯಲ್ಲಿ ಪಾಸ್ ಆಗ್ತಾ ಇರ್ತಾರೆ ರೇಣುಕಾಸ್ವಾಮಿ, ಅದು ಕೂಡ ಸ್ಕೂಟರ್ನಲ್ಲಿ. ಆ ಸ್ಕೂಟರ್ ಅನ್ನ ಕೂಡ ಆಟೋದಲ್ಲಿ ಆ ರಘು ಅಂಡ್ ಗ್ಯಾಂಗ್ ಏನಿದೆ ಅದು ಫಾಲೋ ಮಾಡ್ತಾ ಇರುವಂತಹ ದೃಶ್ಯಾವಳಿ ಈಗ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಮೊದಲು ನಾವು ಗಮನಿಸಿದ್ವಿ ನಿನ್ನೆ ಎಲ್ಲ ಆತನನ್ನ ಆಟೋದಿಂದ ಎತ್ಕಾಕೊಂಡು ಕಾರಲ್ಲಿ ಶಿಫ್ಟ್ ಮಾಡಿ ಬೆಂಗಳೂರಿಗೆ ಕರೆತರಲಾಗಿತ್ತು ಅಂತ. ಅದಕ್ಕಿಂತ ಮುಂಚೆನೆ ಆತನನ್ನ ಸ್ಕೂಟರಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಈ ಗ್ಯಾಂಗ್ ಫಾಲೋ ಮಾಡ್ಕೊಂಡು ಬಂದಿದೆ ಅಂದರೆ ಎಲ್ಲವೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಆತ ಎಲ್ಲಿ ಹೋಗ್ತಾನೆ, ಯಾವ ರೀತಿ ಆತನನ್ನ ಕಿಡ್ನ್ಯಾಪ್ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಪ್ಲ್ಯಾನನ್ನೇ ಈ ಗ್ಯಾಂಗ್ ಮಾಡ್ಕೊಂಡಿತ್ತು ಅನ್ನೋದು ಈಗ ಈ ಸಿಸಿಟಿವಿ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ. ಜೂನ್ 8ರ ಬೆಳಿಗ್ಗೆ 9:30ಕ್ಕೆ ರೇಣುಕಾಸ್ವಾಮಿಯನ್ನ ಹಂತಕರು ಫಾಲೋ ಮಾಡ್ತಾರೆ. ತುರುವನೂರು ರಸ್ತೆಯಿಂದ ರೇಣುಕಾಸ್ವಾಮಿಯ ಬೆನ್ನು ಬಿದ್ದಿರುತ್ತೆ ಈ ರಘು ಅಂಡ್ ಟೀಮ್. ಫಾಲೋ ಮಾಡ್ಕೊಂಡು ಆಟೋದಲ್ಲಿ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಆಟೋದಲ್ಲಿ ಫಾಲೋ ಮಾಡಿ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ಮಾಡಿರುತ್ತೆ ಈ ಟೀಮ್. ಬಾರ್ ಮುಂಭಾಗ ಸ್ಕೂಟರ್ಗೆ ಅಡ್ಡ ಹಾಕಿರುತ್ತೆ ಈ ಗ್ಯಾಂಗ್. ಅದರಲ್ಲಿ ರಘು, ಜಗ್ಗ ಅಂಡ್ ಅನು ಇರ್ತಾರೆ. ಆಟೋದಲ್ಲಿ ಕಿಡ್ನ್ಯಾಪ್ ಮಾಡಿ ಡಿ ಗ್ಯಾಂಗ್ ಕರೆದೊಯ್ದಿದೆ. ಇನ್ನು ಆಟೋ ಹಿಂದೆ ನಟ ದರ್ಶನ್ ಹಾಗೆ ಜಗ್ಗ ಇರುವಂತಹ ಫೋಟೋ ಕೂಡ ಪತ್ತೆಯಾಗಿದೆ. ಆ ಆಟೋ ಏನು ಫಾಲೋ ಮಾಡ್ತಾ ಇದ್ರು ಸ್ಕೂಟರ್ಲಿ ಹೋಗ್ತಾ ಇದ್ದಂತ ರೇಣುಕಾಸ್ವಾಮಿಯನ್ನ ಆ ಆಟೋದ ಹಿಂದೆ ನಟ ದರ್ಶನ್ ಹಾಗೆ ಜಗ್ಗ ಇರುವಂತಹ ಫೋಟೋವು ಕೂಡ ಪತ್ತೆಯಾಗಿದೆ. ಎರಡು ಸಿಸಿಟಿವಿ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ತುರನೂರು ರಸ್ತೆಯ ಮೂಲಕ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಂತಹ ರೇಣುಕಾಸ್ವಾಮಿಯನ್ನ ಆಟೋದ ಮೂಲಕ ಯಾವ ರೀತಿ ಫಾಲೋವನ್ನು ಮಾಡ್ಕೊಂಡು ಬರಲಾಗುತ್ತೆ. ಬಾರ್ ಮುಂಭಾಗದಲ್ಲಿ ಆಟೋವನ್ನ ಅಡ್ಡಗಟ್ಟಿ ಆತನನ್ನ ಅಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿರುತ್ತೆ ಈ ಡಿ ಗ್ಯಾಂಗ್. ಆಟೋದಲ್ಲಿ ರಘು ಹಾಗೆ ಜಗ್ಗ ಅಂಡ್ ಅನುಕುಮಾರ್ ಇವರು ಆಟೋದಲ್ಲಿ ಆತನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ನಂತರ ಆಟೋವನ್ನ ಬಾರ್ನ ಹತ್ರ ಅಡ್ಡಗಟ್ಟಿ ನಂತರ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರಲಾಗುತ್ತೆ. ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ಗೆ ಕರೆತರಲಾಗುತ್ತೆ. ಆ ನಂತರ ಯಾವ ರೀತಿ ಈ ಡಿ ಗ್ಯಾಂಗ್ ಆತನನ್ನ ಕ್ರೂರವಾಗಿ ನಡೆಸಿಕೊಂಡಿದೆ ಅನ್ನೋದು ಕೂಡ ಗೊತ್ತಿದೆ. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ. ಈಗ ಸಿಕ್ಕಿರುವಂತಹ ಎರಡು ಸಿಸಿಟಿವಿ ದೃಶ್ಯಾವಳಿಯನ್ನ ಗಮನಿಸಿದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡೆ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಬೇಕು ಅಂತಾನೆ ಹೊರಟಿದೆ ಈ ಗ್ಯಾಂಗ್. ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಖಂಡಿತವಾಗಲೂ ಏನೋ ಚಿತ್ರದುರ್ಗದ ರೇಣುಕಾಸ್ವಾಮಿ ಏನಿದ್ದಾರೆ ಅವರು ನಟ ದರ್ಶನ್ ಅವ್ರ ಗ್ಯಾಂಗ್ ಇಂದ
ಒಂದು ಭೀಕರವಾಗಿ ಹತ್ಯೆಯಾಗಿರುವಂತದ್ದು ಬೆಂಗಳೂರಿನ ಆ ಒಂದು ಸಂಬಂಧಪಟ್ಟಂತೆ ಹತ್ಯೆಗೆ ಸಂಬಂಧಪಟ್ಟಂತೆ ಈಗ ಸಿಸಿಟಿವಿ ದೃಶ್ಯಗಳು ನಮಗೆ ವಿಸ್ತಾರ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಏನು ರೇಣುಕಾಸ್ವಾಮಿ ಅವರು ಜೂನ್ 8ರಂದು ಏನು ಬೆಳಿಗ್ಗೆ 9:30ಕ್ಕೆ ಮನೆ ಬಿಡ್ತಾರೆ. 9:30ಕ್ಕೆ ಸ್ಪೀಡಿ ತಗೊಂಡು ಮೆಡಿಕಲ್ಗೆ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಪೋಸ್ಟರ್ ಹೇಳಿ ಹೋಗ್ತಾರೆ. ತಿರುವನೂರು ಜಂಕ್ಷನ್ ದಾಟಿದಂತೆ ರೇಣುಕಾಸ್ವಾಮಿಯನ್ನ ಏನು ಸತ್ಯನ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಆನ್ ಟೀಮ್ ಏನಿದೆ ಆ ಒಂದು ಟೀಮು ಜಗ್ಗು ಅಂದ್ರೆ ಅಲ್ಲಿಯ ಜಗದೀಶ್ ಅವರ ಆಟೋದಲ್ಲಿ ಅವನನ್ನ ಕಂಟಿನ್ಯೂಸ್ ಆಗಿ ಫಾಲೋ ಆಗಿರುವಂತ ಎಲ್ಲಾ ಸಿಸಿಟಿವಿ ದೃಶ್ಯಗಳು ಈ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ತುರುನೂರು ರಸ್ತೆಯಿಂದ ರೇಣುಕಾಸ್ವಾಮಿಯನ್ನ ಇಂಚಿಂಚು ಹುಡುಗ ಬೆನ್ನು ಬಿದ್ದು ಫಾಲೋ ಮಾಡಿರುವಂತದ್ದು. ಏನು ತುರುನೂರು ರಸ್ತೆಯಿಂದ ನ್ಯಾಷನಲ್ ಹೋಟ್ಲರ್ ಏನು ಮೆಡಿಕಲ್ ಅಕ್ಕಪಕ್ಕದಲ್ಲಿರುವಂತಹ ನ್ಯಾಷನಲ್ ಹೋಟೆಲ್ ಬಳಿಗೆ ಬರುವವರೆಗೂ ಆಟೋ ಇಂಚಿಂಚು ಏನು ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿರುವಂತದ್ದು. ಏನು ಬಾಲಾಜಿ ನ್ಯಾಷನಲ್ ಹೋಟೆಲ್ ದಾಟಿ ಮುಂದೆ ಒಂದು 100 ಮೀಟರ್ ಮುಂದೆ ಬಂದಂತಹ ಬಾಲಾಜಿ ಬಾರ್ ಮುಂಭಾಗದಲ್ಲಿ ಆಟೋವನ್ನ ಸರ್ವಿಸ್ ಹೈವೇ ಪಕ್ಕದಲ್ಲಿಂತ ಸರ್ವಿಸ್ ರಸ್ತೆಯಿಂದ ಬಂದು ಸ್ಕೂಟಿಗೆ ಅಡ್ಡ ಹಾಕಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿರುವಂತಹ ದೃಶ್ಯ ಈಗ ಬಾಲಾಜಿ ಮತ್ತು ನ್ಯಾಷನಲ್ ಹೋಟೆಲ್ ನ ಸಿಸಿಟಿವಿ ಫುಟೇಜ್ ನಲ್ಲಿ ಈಗ ಸೆರೆಯಾಗಿರುವಂತದ್ದು. ಒಟ್ಟಾರೆ ಇದೆಲ್ಲ ನೋಡೋದಾದ್ರೆ ಈ ಒಂದು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ರಘು ಅಂಡ್ ಟೀಮ್ 1 ವಾರಗಳಿಂದ ಕುಂತು ಪ್ಲಾನ್ ಮಾಡಿ ಎಲ್ಲಾ ರೀತಿಯಲ್ಲೂ ಪ್ಲಾನ್ ಮಾಡಿ ಯಾವುದೇ ರೀತಿಯಾದಂತ ಹೇಗೆ ಕಿಡ್ನಾಪ್ ಮಾಡ್ಬೇಕು, ಎಲ್ಲಿ ಕಿಡ್ನಾಪ್ ಮಾಡ್ಬೇಕು ಅನ್ನುವಂತ ಸುಸಜ್ಜಿತವಾದಂತಹ ಪ್ಲಾನ್ ಅನ್ನ ರೂಪಿಸಿತ್ತು ಅನ್ನುವಂಥದ್ದನ್ನ ಈ ಸಿಸಿಟಿವಿ ಸಿಕ್ಕಿರುವಂತಹ ದೃಶ್ಯಗಳಿಂದ ನೋಡ್ಬೇಕಾಗುತ್ತೆ. ಅಷ್ಟೇ. ಥ್ಯಾಂಕ್ ಯು ವೆಂಕಟಾಚಲಪತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.